ಮಾಧ್ಯಮ ಮಿತ್ರರಿಗೆ ನಿಮ್ಮ ನೆಲ ರಾಮಪ್ರಸಾದ್ ಮಾಡುವ ನಮಸ್ಕಾರಗಳು. ಮಾಧ್ಯಮ ಮಿತ್ರರಲ್ಲಿ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವ ಕಾರಣ ಏನಂದ್ರೆ ಮೇ 1 ಕಾರ್ಮಿಕರ ದಿನಾಚರಣೆ. ಬಹುಶಃ ಕಾರ್ಮಿಕರ ದಿನಾಚರಣೆಯನ್ನ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಆ ದಿನ ರಜಾ ಕೊಡ್ತಾರೆ, ಕಂಪ್ನಿಲಿ ರಜಾ ಕೊಟ್ಟು ಕಾರ್ಮಿಕರೆಲ್ಲ ಮನೆಗಿದ್ದು ಒಂದು ದಿನ ರಜಾ ಸಿಕ್ತು ಅನ್ನೋ ಭಾವನೆಯಲ್ಲಿದ್ದಾರೆ. ಬಹುಶಃ ಅದು ಆಗಬಾರದು. ಕಾರ್ಮಿಕರು ಕೂಡ ಮನುಷ್ಯರೇ, ಅವ್ರಿಗೂ ಕೂಡ ಒಂದು ದಿನ ಇದೆ, ಅವ್ರಿಗೂ ಕೂಡ ಒಂದು ದಿನಾಚರಣೆ ಇದೆ. ಆ ದಿನಾಚರಣೆ ಅದ್ದೂರಿಯಾಗಿ ಆಚರಣೆ ಆಗಬೇಕು, ಅರ್ಥಪೂರ್ಣವಾಗಿ ಆಚರಣೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಯುವ ಕನ್ನಡಿಗರ ಸೇನೆ ವತಿಯಿಂದ ಬೃಹತ್ ಕಾರ್ಮಿಕರ ಸಮಾವೇಶವನ್ನ ಹಮ್ಮಿಕೊಂಡಿದ್ದೀವಿ. ಸಮಾವೇಶ ಮಾಡ್ತಾ ಇರೋ ಉದ್ದೇಶ ಕಾರ್ಮಿಕರಿಗೆ ಸಲ್ಲಬೇಕಾಗಿರುವಂತಹ ಹಕ್ಕುಗಳು ಸಲ್ಲಬೇಕು. ಅವರ ಧ್ವನಿಯಾಗಿ ನಾವು ಧ್ವನಿಯನ್ನ ಎತ್ತಿ ಸರ್ಕಾರವನ್ನ ಎಚ್ಚರಿಸಬೇಕು. ಅವರಿಗೆ ತಲುಪಬೇಕಾಗಿರುವಂತಹ ಅನುದಾನಗಳು, ಯೋಜನೆಗಳು, ಸವಲತ್ತುಗಳು ನೇರವಾಗಿ ಮಧ್ಯವರ್ತಿಗಳಿಲ್ದಿರ ತಲುಪಬೇಕು. ಎಲ್ಲೋ ಒಂದು ಕಡೆ ಅವರಿಗೆ ಸಲ್ಲಬೇಕಾಗಿರುವಂತಹ ಸರಿಯಾದ ವೇತನ, ಭತ್ಯೆ, ಸವಲತ್ತುಗಳು ಎಲ್ಲೂ ಕೂಡ ಮಾಲೀಕರಿಂದ ಸಲ್ಲುತ್ತಿಲ್ಲ, ಅದು ತಲುಪಬೇಕು. ಅದಕ್ಕಿಂತ ಅತಿ ಮುಖ್ಯವಾಗಿ ಕೆಲಸ ಮಾಡೋ ಜಾಗದಲ್ಲಿ ಜಾತಿ ಭೇದ, ವರ್ಣ ಭೇದ, ಭೇದ ಭಾವಗಳನ್ನ ಇಂಗಡಿಸಿ ಅವರಿಗೆ ನೋವು ಕೊಡದೆ ಎಲ್ಲರನ್ನೂ ಸಮಾನವಾಗಿ ಸ್ವೀಕರಿಸಿ ನಡೆಸ್ಕೊಬೇಕು ಅನ್ನೋ ಉದ್ದೇಶಗಳನ್ನ ಇಟ್ಕೊಂಡು ಕೆಲವು ಮಾಲೀಕರಿಂದ, ಕೆಲವು ಕಂಪನಿಗಳಿಂದ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರುವಂತಹ ಕಿರುಕುಳದ ವಿಚಾರವಾಗಿ ಅಥವಾ ಸರ್ಕಾರದಿಂದ ಇರುವಂತಹ ಒಂದು ಏನು ಆದೇಶಗಳು, ಅವರ ಋತುಚಕ್ರದ ಸಂದರ್ಭದಲ್ಲಿ ರಜಾ ಕೊಡಬೇಕು ಅಂತ ಆದೇಶ ಇದ್ರೂ ಕೂಡ ಕೆಲವು ಕಂಪನಿಗಳಲ್ಲಿ ಇವತ್ತು ಕೆಲಸ ಮಾಡಿಸ್ತಿದ್ದಾರೆ. ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಒಂದು ಬೃಹತ್ ಕಾರ್ಮಿಕರ ಸಮಾವೇಶವನ್ನ ಮೇ 1, 2026 RNVK ಶಾಲೆಯ ಆಟದ ಮೈದಾನ, ತಿಗರಡುಪಾಳ್ಯ ಮುಖ್ಯ ರಸ್ತೆ, ಪೀಣ್ಯ 2ನೇ ಹಂತ, ಬೆಂಗಳೂರು, ಇಲ್ಲಿ ಯುವ ಕನ್ನಡಿಗರ ಸೇನೆ ವತಿಯಿಂದ ಸುಮಾರು 10,000ಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆಯಂತೆ ಸಮಾವೇಶವನ್ನ ನಡೆಸ್ತಾ ಇದ್ವಿ. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು. ನಾವು ಯುವ ಕನ್ನಡಿಗರ ಸೇನೆ ಅನ್ನುವಂಥ ಸಂಘಟನೆಯಿಂದ ಮೇ 1ನೇ ತಾರೀಕು ನಡೀತಾ ಇರುವಂಥ ಕಾರ್ಮಿಕ ಸಮಾವೇಶದ ಬಗ್ಗೆ ತಿಳಿಸಲು ಮತ್ತು ಮಾಧ್ಯಮ ಮಿತ್ರರಲ್ಲಿ ವ್ಯಾಪಕ ಪ್ರಚಾರವನ್ನು ಕೋರಿ ಈ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ. ನನ್ನ ಎಡಭಾಗದಲ್ಲಿ ಕೂತಿರುವಂಥ ಸ್ನೇಹಿತರು ನೆಲ ರಾಮಪ್ರಸಾದ್ ಗೌಡ ಅಂತ, ಯುವ ಕನ್ನಡಿಗರ ಸೇನೆಯ ರಾಜ್ಯಾಧ್ಯಕ್ಷರು. ಅವರ ಪಕ್ಕದಲ್ಲಿ ಶ್ರೀಮತಿ ಚಂದ್ರಕಲಾ ಅವರು ಉಪಸ್ಥಿತರಿದ್ದಾರೆ. ಅವರು ಯುವ ಕನ್ನಡಿಗರ ಸೇನೆಯ ಮಹಿಳಾ ಘಟಕದ ಅಧ್ಯಕ್ಷರು. ಹಾಗೆ ಅವರ ಪಕ್ಕದಲ್ಲಿ ಚರಣ್ ಗೌಡ ಅಂತ ಉಪಸ್ಥಿತರಿದ್ದಾರೆ. ಅವರು ವಕೀಲರ ಘಟಕದ ಅಧ್ಯಕ್ಷರು. ನನ್ನ ಬಲಭಾಗದಲ್ಲಿ ವಸಂತಮ್ಮ ಅವರು ಯುವ ಕನ್ನಡಿಗರ ಸೇನೆಯ ಅಧ್ಯಕ್ಷರು, ಯಶವಂತಪುರ ಕ್ಷೇತ್ರ. ನಾನು ರಾಧಾಕೃಷ್ಣ ಅಂತೇಳಿ, ಶೇಭೋ ರಾಧಾಕೃಷ್ಣ ಅಂತೇಳಿ ಕನ್ನಡದ ಕಾರ್ಯಕರ್ತರಾಗಿ ಕಳೆದ 4 ದಶಕಗಳಿಂದ ಕೆಲಸವನ್ನು ಮಾಡಿಕೊಂಡು ಬಂದಿದ್ದು. ಈಗ ಯುವ ಕನ್ನಡಿಗರ ಸೇನೆಯ ಈ ಕಾರ್ಮಿಕ ಸಮಾವೇಶಕ್ಕೆ ಜೊತೆಗೂಡಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಬಹಳ ಮುಖ್ಯವಾಗಿ ಇವತ್ತಿನ ದಿನ ಈ ದೇಶದಲ್ಲಿ ವಸಾಹತುಶಾಹಿ ಬಂದ ನಂತರ ಜಾಗತೀಕರಣ, ಖಾಸಗೀಕರಣ ಇವುಗಳ ಮಧ್ಯೆ ಕಾರ್ಮಿಕರು, ಕಾರ್ಮಿಕ ಹಕ್ಕುಗಳು ಎಲ್ಲೂ ಕೂಡ ಬೆಲೆಯನ್ನು ಕಳ್ಕೊಂಡಿದ್ದಾರೆ. ಹಿಂದೆ ಈ ಬೇಟೆಯನ್ನು ಆಚರಣೆ ಮಾಡೋದಕ್ಕೆ
ಮೇ 1ನೇ ತಾರೀಕಿನ ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡೋದಕ್ಕೆ ಚಿಕಾಗೋದಲ್ಲಿ ನಡೆದಂಥ ಕಾರ್ಮಿಕರ ಹೋರಾಟ ಏನು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಕೆಲಸವನ್ನು ಮಾಡಬೇಕಾಗಿತ್ತು. 10, 12, 14 ತಾಸುಗಳು ಕೆಲಸವನ್ನು ಮಾಡಬೇಕಾಗಿತ್ತು. ಈ 19ನೇ ಶತಮಾನದಲ್ಲಿ ಅದನ್ನು ಇಲ್ಲ, ನಮಗೆ 8 ಗಂಟೆಗಳ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಜೊತೆಯಲ್ಲಿ ಕಾರ್ಮಿಕ ಯೂನಿಯನ್ಗಳನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಕಾರ್ಮಿಕರ ಹೋರಾಟ ಪ್ರಾರಂಭ ಆಯಿತು. 1874ರಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೇನೆ ಇಲ್ಲಿ 8 ಗಂಟೆಗಳ ಕಾಲದ ಕೆಲಸ ಚಿಕಾಗೋ ಸಮಾವೇಶದಲ್ಲಿ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಅದಾದ ನಂತರ ಮೇ 1ನೇ ತಾರೀಕಿನ ನಂತರ ಮೇ 3ನೇ ತಾರೀಕು ಗೋಲಿಬಾರ್ ಆಗ್ತೈತೆ, 6 ಜನ ಸಾಯ್ತಾರೆ. ನಂತರ 7 ಜನರನ್ನ ಗಲ್ಲಿಗೆ ಹಾಕುವಂತ ವ್ಯವಸ್ಥೆ ಕೂಡ ನಿರ್ಮಾಣ ಆಗ್ತೈತೆ. ಅಂದಿನಿಂದ ಇಂದಿನವರೆಗೂ ಕಾರ್ಮಿಕ ಹಕ್ಕುಗಳನ್ನ ತರಬೇಕು, ಕಾಯ್ದೆಗಳನ್ನ ಉತ್ತಮ ಬಲಪಡಿಸಬೇಕು ಅಂತ ಹೇಳ್ಬಿಟ್ಟು ಹೋರಾಟಗಳ ಜೊತೆಯಲ್ಲಿ ನಮ್ಮ ಮದ್ರಾಸ್ನಲ್ಲಿ ಬ್ರಿಟಿಷರ ಆಳ್ವಿಕೆಯ 43ರಲ್ಲಿ ಪ್ರಥಮವಾದಂತಹ ಸಮಾವೇಶ ಆಗ್ತೈತೆ. ಈಗ ಏನಾಗಿದೆ ಅಂತ ಹೇಳಿದ್ರೆ ಈ ಖಾಸಗೀಕರಣದಿಂದ ಕಾರ್ಮಿಕರೇ ಇಲ್ಲದಂತಾಗಿದೆ. ಇರುವಂತ ಕಾರ್ಮಿಕರು ಗುತ್ತಿಗೆ ಆಧಾರದ ಕಾರ್ಮಿಕರು, ಆ ಕಾರ್ಮಿಕರಿಗೆ ಯಾವುದೇ ಹಕ್ಕುಗಳಿರೋದಿಲ್ಲ, ಯಾವುದೇ ವ್ಯವಸ್ಥೆಗಳಿರೋದಿಲ್ಲ. ಅವರಿಗೆ ಯಾವ PF ಅನ್ನು ಕೊಡ್ತಾ ಇಲ್ಲ, ESI ಅನ್ನು ಕೊಡ್ತಾ ಇಲ್ಲ. ಕಾಟಾಚಾರಕ್ಕೆ ಒಂದಷ್ಟು ಕಂಪನಿಗಳು ಮಾತ್ರ ಈ ESI PF ಅನ್ನು ಕೊಡ್ತಾ ಇದ್ದಾವೆ. ಬಹುತೇಕ ಕಂಪನಿಗಳಲ್ಲಿ ಈ ಥರದ್ದಿಲ್ಲ. ಗಾರ್ಮೆಂಟ್ಸ್ ನೌಕರರಿಗಂತೂ ಯಥಾತತ್ವ ಟಾರ್ಚರ್ಗಳನ್ನು ಕೊಡುವಂಥದ್ದು, OC ಕೆಲಸವನ್ನು ಮಾಡಿಸುವಂಥದ್ದು, ಎಲ್ಲವೂ ಕೂಡ ಅವರನ್ನು ಶೋಷಣೆ ಮಾಡುವಂಥದ್ದು. OC ಅಂದರೆ ಇವತ್ತು ಉಳಿದಿರುವಂಥ ಪ್ರೊಡಕ್ಷನ್ ಅನ್ನು ನಾಳೆ ಅವರು ಕಡ್ಡಾಯವಾಗಿ ಮುಗಿಸ್ಲೇಬೇಕು. ನಾಳೆ ಕಡ್ಡಾಯವಾಗಿ ಮುಗಿಸುವ ಸಂದರ್ಭದಲ್ಲಿ 1 ಗಂಟೆ, 2 ಗಂಟೆ, 3 ಗಂಟೆ, 4 ಗಂಟೆ ಹೆಚ್ಚಿನ ಕೆಲಸವನ್ನು ಮಾಡಿ ಆ ಪ್ರೊಡಕ್ಷನ್ ಅನ್ನು ಮುಗಿಸಿದ್ರೆ ಅವರಿಗೆ ಆ ಹೆಚ್ಚಿನ ಸಮಯ ಮತ್ತು ಅವಧಿಗೆ ಯಾವುದೇ ಕಾರಣಕ್ಕೂ ಯಾವುದೇ ಭತ್ಯ ಆಗಲಿ, ಸಂಬಳ ಆಗಲಿ, ಸಾರಿಗೆ ಆಗಲಿ ಕೊಡ್ತಾ ಇಲ್ಲ. ಕಾರಣ ಇಷ್ಟೇ, ಅದೆಲ್ಲ OC ಅಂತ ಕರೀತಾರೆ. ಈ ಗಾರ್ಮೆಂಟ್ಸ್ ಪದ್ಧತಿಗಳಲ್ಲಿ ಈ ಥರದ ಅವಿರತವಾಗಿ ಶೋಷಣೆ ಮಾಡ್ತಾ ಇದ್ರೆ, ಇನ್ನು ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಕೆಲವು ದೊಡ್ಡ ದೊಡ್ಡ ಕಾರ್ಖಾನೆಗಳನ್ನು ಬಿಟ್ಟರೆ ಉಳಿದಂಥ ಸಣ್ಣ ಪುಟ್ಟ ಕಂಪನಿಗಳ ಕಾರ್ಖಾನೆಗಳಲ್ಲಿ ಕಾರ್ಮಿಕರಿಗೆ ಕಿಂಚಿತ್ತು ಯಾವುದೇ ಮರ್ಯಾದೆ ಇಲ್ಲದೇನೆ ಅವರ ಹತ್ರ ಸಂಪೂರ್ಣವಾಗಿ ಕೆಲಸವನ್ನು ತಿಳಿಸ್ಕೊಂಡು ಕೆಲಸ ಮಾಡಿ ಮಾಲೀಕರು ದೊಡ್ಡವರಾಗ್ತಾ ಇದ್ದಾರೆ, ಕಾರ್ಮಿಕರು ಯಥಾಸ್ಥಿತಿಯಲ್ಲಿದ್ದಾರೆ. ಇವೆಲ್ಲವೂ ತೊಲಗಬೇಕು. ಹೊಸ ಕಾರ್ಮಿಕ ಕಾಯ್ದೆಗಳು ರೂಪುಗೊಳ್ಳಬೇಕು ಮತ್ತು ಎಲ್ಲ ಕನ್ನಡಿಗರಿಗೆ ಕಾರ್ಮಿಕರಾಗುವಂಥ ಅವಕಾಶವನ್ನು ಕಲ್ಪಿಸಬೇಕು. ಇದೇ ತಿಂಗಳು ಮೇ 1 ಕಾರ್ಮಿಕ ದಿನ, ಬೃಹತ್ ಕಾರ್ಮಿಕ ಸಮಾವೇಶವನ್ನು ಏರ್ಪಡಿಸಲಾಗಿದೆ. ಇದು RMK ಸ್ಕೂಲ್ ಆಪೋಸಿಟ್ ಗ್ರೌಂಡಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಆ ಭಾಗದಲ್ಲಿ ಯಾರು ಈ ಥರ ಕಾರ್ಮಿಕರಿಗೋಸ್ಕರ ಯಾರು ಈ ಥರ ಸಮಾವೇಶ ಆಗಲಿ ಒಂದು ಫಂಕ್ಷನ್ ಆಗಲಿ ಮಾಡಿಲ್ಲ. ಪ್ರತಿ ವರ್ಷ ಮಾಡ್ತಾ ಇದ್ವಿ. ಈ ಸರಿ ತುಂಬ ದೊಡ್ಡ ಮಟ್ಟದಲ್ಲಿ ಮಾಡೋದ್ರಿಂದ ಅಲ್ಲೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಕಾರ್ಮಿಕರು ತುಂಬ ಒಳ್ಳೆಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ನಮ್ಮನ್ನು ಬೆಂಬಲಿಸ್ತಾ ಇದ್ದಾರೆ. ನಾವು ನಿಮ್ಮ ಇದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ನಮಗೂ ನಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಅಂತ ತುಂಬ ಜನಗಳು ನಮ್ಮ ಇವ್ರ ಅಧ್ಯಕ್ಷರಿಗೆ ಕೇಳ್ಕೊಳ್ತಾ ಇದ್ದಾರೆ. ಮುಂದೆ ಆಲ್ರೆಡಿ ಮಾಡ್ತಾ ಇದ್ದಾರೆ. ತುಂಬ ಸಮಸ್ಯೆಗಳನ್ನ ಆ ಭಾಗದಲ್ಲಿ ಸೆಟಲ್ಮೆಂಟ್ ಆಗಲಿ, ಶೋಷಣೆಗಳು ನಡೀತಾ ಇದೆ. ಈಗ ಗಾರ್ಮೆಂಟ್ಸ್ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದಾರೆ ಹೆಣ್ಮಕ್ಳು, ಅದೆಲ್ಲನೂ ನಮಗೆ ನಮ್ಮ ಇದಕ್ಕೆ ಬಂದಿದೆ. ಅದನ್ನೇ ಆದಷ್ಟು ತಕ್ಕ ಮಟ್ಟಿಗೆ ಪರಿಹಾರ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದ್ರಿಂದ ಆ ಕಡೆ ಭಾಗದಲ್ಲಿರೋ ಹೆಣ್ಮಕ್ಳಿಗೆಲ್ಲ ತುಂಬ ನಮ್ಮ ಯುವ ಕನ್ನಡಿಗರ ಸೇನೆ, ನಮ್ಮ ರಾಜ್ಯಾಧ್ಯಕ್ಷ, ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. 10 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ನಾನು ಈ ಥರ ಹೆಣ್ಮಕ್ಳಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದ್ದೀನಿ. ಶ್ರೀಶಕ್ತಿ ಸಂಘಗಳು ಮಾಡಿದ್ದೀನಿ, 60 ಸಂಘಗಳು ಮಾಡಿದ್ದೀನಿ. ಮಹಿಳೆಯರಿಗೋಸ್ಕರ ನಾನು ಸೀರೆ ಕುಚ್ಚಾಗೋದು, ಅವರು ಸ್ವಾವಲಂಬಿಯಾಗಿ ಅವ್ರು ನಿಂತ್ಕೊಂಡು ಕೆಲಸ ಮಾಡೋಕ್ಕೆ, ಟೈಲರಿಂಗ್ ಆಗಲಿ, ಪಾರ್ಲರ್ ಆಗಲಿ
ಸೀರೆ ಕುಚ್ಚಾಗೋದು, ಟೆರೆಕೋಟ್ ಜ್ಯುವೆಲರಿ ಇದು ಮಾಡೋದು. ಈ ಯಶವಂತಪುರ ಕ್ಷೇತ್ರದಲ್ಲಿ ಈ ಥರ ಟ್ರೈನಿಂಗ್ಗಳನ್ನ ಹೆಣ್ಮಕ್ಳಿಗೋಸ್ಕರ ತುಂಬ ಕಾರ್ಯಕ್ರಮಗಳು ಹಮ್ಮಿಕೊಂಡು ಬಂದಿದ್ದೀವಿ. ಆದ್ದರಿಂದ ಹೆಣ್ಮಕ್ಳು ತುಂಬ ಸ್ಪಂದನೆ ಮಾಡ್ತಾರೆ. ಅವ್ರಿಗೆ ನಮ್ಮ ಇದು ಕನ್ನಡಿಗರ ಸೇನೆ ಮೇಲೆ ತುಂಬ ಅಭಿಮಾನ ಇದೆ. ಏನೋ ಒಂದು ಸಮಸ್ಯೆ ಅಂದರೆ ನಮ್ಮ ಹತ್ರ ಬಂದು ಹಂಚ್ಕೊಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನ ಹೆಚ್ಚು ಅವರಿಗೆ ಏನೇ ಸಮಸ್ಯೆ ಬಂದರೂ ನಾವಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದ ರಾಮಪ್ರಸಾದ್ ಗೌಡ ಅವರು ಕಾರ್ಮಿಕರಿಗೆ ಮೇಲೆ ತುಂಬ ಒಲಿಟ್ಕೊಂಡಿದ್ದಾರೆ. ಮಹಿಳೆಯರಿಗಾಗಲಿ ಏನೇ ಒಂದು ಯಾವಾಗಾದ್ರೂ ಫೋನ್ ಮಾಡಿದ್ರು ಅವರು ಸ್ಪಂದನೆ ಮಾಡ್ತಾರೆ. ಏನು ತೊಂದರೆ ಇದ್ದಾರ, ಏನೇ ಒಂದು ಬಗೆಹರಿಸ್ತಾರೆ. ಅದರಿಂದ ಎಲ್ಲ ಹೆಣ್ಮಕ್ಳು ತುಂಬ ಅಭಿಮಾನದಿಂದ ಇಟ್ಕೊಂಡಿದ್ದಾರೆ. ಏನಂದ್ರೆ ಮೇ 1 ಕಾರ್ಮಿಕರ ದಿನಾಚರಣೆ ದಿನ ಇದು ಆರೋಗ್ಯ ತಪಾಸಣೆ ಇರುತ್ತೆ. ಕಾರ್ಮಿಕರಿಗೆ ಉಚಿತ ಸಮವಸ್ತ್ರವನ್ನು ಕೊಡ್ತಾ ಇದ್ದೀವಿ. ಉಚಿತ ವಿಮೆ ಸೌಲಭ್ಯ ಇರುತ್ತೆ. ಈ ಶ್ರಮ ಕಾರ್ಡ್ ನೋಂದಾವಣೆ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಕಾರ್ಮಿಕರ ಕಾರ್ಡ್ಗಳನ್ನೆಲ್ಲ ನೋಂದಾವಣೆಯನ್ನು ಮಾಡ್ತಾ ಇದ್ದೀವಿ. ಇದನ್ನೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಕಾರ್ಮಿಕರು, ಪೌರ ಕಾರ್ಮಿಕರು ಇದನ್ನೆಲ್ಲ ಸದುಪಯೋಗ ಮಾಡಿಕೊಂಡು ಅವ್ರ ಸಮಸ್ಯೆಗಳನ್ನ ನಮ್ಮ ಅಧ್ಯಕ್ಷರಿಗೆ ಇದು ಮಾಡಬೇಕು ಅಂತ ನಾನು ಈ ಮುಖಾಂತರ ಯಶವಂತಪುರ ಕ್ಷೇತ್ರದಲ್ಲಿರೋನ್ನ ನಾನು ಕೇಳ್ಕೊತಾ ಇದ್ದೀನಿ. ಮೇ 1ನೇ ತಾರೀಕು ಇದೇ ಮೇ 1ನೇ ತಾರೀಕು ನಾವು ನಮ್ಮ ಯುವ ಕನ್ನಡಿಗರ ಸೇವೆ ವತಿಯಿಂದ ಬೃಹತ್ ಕಾರ್ಮಿಕ ಸಮಾವೇಶವನ್ನು ಏರ್ಪಡಿಸ್ಕೊಂಡಿದ್ದೀವಿ. ಇಲ್ಲಿ ಸುಮಾರು 10,000ಕ್ಕೂ ಹೆಚ್ಚಿನ ಜನ ಕಾರ್ಮಿಕರು ಭಾಗವಹಿಸ್ತಾ ಇದ್ದಾರೆ. ಹಾಗೂ ಉಚಿತ ಸಮವಸ್ತ್ರವನ್ನು ಕಾರ್ಮಿಕರಿಗೆ, ಉಚಿತ ಸಮವಸ್ತ್ರವನ್ನು ಕಾರ್ಮಿಕರಿಗಲ್ಲ, ಆಟೋ ಚಾಲಕರಿಗೆ ಉಚಿತ ಸಮವಸ್ತ್ರ ಹಾಗೂ ಪೌರ ಕಾರ್ಮಿಕರಿಗೆ ಸಮವಸ್ತ್ರ ಮತ್ತು ಕಿಟ್ ಹಾಗೂ ಈ ಶ್ರಮ್ ಕಾರ್ಡು ಮತ್ತು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಮತ್ತು ಇನ್ನೂ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ವಿ. ಎಲ್ಲರೂ ದಯವಿಟ್ಟು ಆ ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿನ ಎಲ್ಲ ಕಾರ್ಮಿಕರುಗಳು ಹಾಗೂ ಪೌರ ಕಾರ್ಮಿಕರು, ಆಟೋ ಚಾಲಕರು ಎಲ್ಲರೂ ಬಂದು ಮತ್ತು ಎಲ್ಲ ಕನ್ನಡ ಮನಸ್ಸುಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ ಅಂತ ಕೇಳ್ತೀನಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.